SSLC ಚಾಂಪ್ಸ್ ಥರ್ಡ್ ಪ್ರಿಪರೇಟರಿ ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಯ್ತು. ಸೊ ಹೋಪ್ ಸೊ ನಾವ್ ಏನ್ ಟಾರ್ಗೆಟ್ ಮಾಡಿದ್ವಿ ಥರ್ಡ್ ಪ್ರಿಪರೇಟರಿದಲ್ಲಿ ಅದು ಸಕ್ಸಸ್ಫುಲಿ ರಿಸಲ್ಟ್ ಬರುತ್ತಂತ ನಾನು ತಿಳ್ಕೊತಿದ್ದೇನೆ. ಬಿಕಾಸ್ ವಿ ಹ್ಯಾವ್ ಸಪೋರ್ಟೆಡ್ ಯು ವಿತ್ ಆಲ್ ದ ಚಾಪ್ಟರ್ಸ್, ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಟು ಯು ಪೀಪಲ್ with the notes in ನಮ್ಮ ವೇದಾಂತ SSLC. And don't forget, if in case it is helping you people each and every video, then don't forget to subscribe to the channel, because ಇವತ್ತು ನಿಮಗೆ ನಾನು ಹೇಳ್ತಿದ್ದೇನಲ್ಲ ಅದರಿಂದ ನಿಮ್ಗೆ 100% ಗೊತ್ತಾಗುತ್ತೆ ಯಾಕಪ್ಪ ನಾನು ಹೇಳ್ತಿದ್ದೇನೆ ಅನ್ನೋದು, ಆಯ್ತಾ? ಬಿಕಾಸ್ till the end of this session, till the end of this video, ನಿಮಗದ ಕ್ಲಿಯಾರಿಟಿ ಗೊತ್ತಾಗುತ್ತೆ ದಟ್ ಈಗ ನಿಮ್ದು ರಿಯಲ್ ಟೈಮ್ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಟಿಲ್ ಮಾರ್ಚ್ 16. ಟಿಲ್ ಮಾರ್ಚ್ 16 ನೀವು ಯಾವ ತರ ಅದನ್ನ ಓದ್ಬೇಕು, ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಯಾವ ತರ ಸ್ಟ್ರಾಟಜಿ ಇಟ್ಕೊಂಡು ನಿಮ್ ತಲೆಯಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು, ಯಾವ ಕ್ವಶನ್ಸ್ ಅನ್ನ ಜಾಸ್ತಿ ಸಾಲ್ವ್ ಮಾಡಬೇಕು ಅನ್ನೋದು ನಿಮಗೆ ಇವತ್ತು ನಾನು ಫುಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಎಲ್ಲ ಸಬ್ಜೆಕ್ಟ್ದು. ಅಂಡ್ ಇವನ್ ಐ ವಿಲ್ ಟೆಲ್ ಯು ಅಟ್ ದ ಎಂಡ್ ಆಫ್ ದ ವಿಡಿಯೋ ದಟ್ ನಮ್ ಕ್ಲಾಸಸ್ ಯಾವಾಗ ಇರುತ್ತೆ, ಹೇಗೆ ನಡೆಯುತ್ತೆ, and what all help again you people need it, that also can tell it in the comment section. Okay, so let's start with it. Is it possible right now in the 15 days ಪಾಸಿಬಲ್ ಇದೆನಾ 625 ಔಟ್ ಆಫ್ 625 ಸ್ಕೋರ್ ಮಾಡೋದು, ಇಲ್ಲದೆ 95+% ತಗೊಳ್ಳೋದು ಪಾಸಿಬಿಲಿಟಿ ಇದೆನಾ? ದಟ್ ಐ ವಿಲ್ ಕ್ಲಿಯರ್ ಇಟ್ ಯು. ಸೊ ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ಇದೆ ಹೇಳ್ತೇನೆ, ದಟ್ ಇಸ್ ಆಲ್ ದ SSLC ಸ್ಟೂಡೆಂಟ್ಸ್ ಹೂ ಆರ್ ಆಕ್ಚುಲಿ ಪ್ರಿಪೇರಿಂಗ್ ಟು ಸ್ಕೋರ್ 625 ಔಟ್ ಆಫ್ 625. ಅದು ಅಕಸ್ಮಾತ್ ನೀವು ಜೂನ್ ದಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಬಹಳ ಈಸಿ ಮತ್ತೆ ಸ್ಮೂತ್ ಆಗಿ ಹೋಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಜಸ್ಟ್ ಪಾಸ್ ಆಗೋಗಿದೆ, ಜಸ್ಟ್ ಎವರೇಜ್ ಮಾರ್ಕ್ಸ್ ಆದ್ರೂ ಬೀಳ್ಬೇಕಪ್ಪ ಮ್ಯಾಮ್, ಅಟ್ ಲೀಸ್ಟ್ 85+% ಆದ್ರೂ ಬೇಕು ಮ್ಯಾಮ್ ನಮಗೆ ಅಂದ್ರೆ ಈ ವಿಡಿಯೋ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಯೂಸ್ ದ ಸ್ಟ್ರಾಟಜಿ ಇನ್ ಯೋರ್ ಡೈಲಿ ಲೈಫ್ ರೈಟ್ ನೌ ಫ್ರಮ್ ಟುಡೇ ಇಟ್ಸೆಲ್ಫ್. Clear? So let's start with it. So first of all, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. If you people don't have a confidence, it's impossible to score anything. ಗೊತ್ತಾಯ್ತಾ? ಈಗ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಇಷ್ಟು ಸ್ಕೋರ್ ಮಾಡ್ಕೋಬಹುದು, ನನಗೆ ಸೈನ್ಸ್ ಪರ್ಫೆಕ್ಟ್ ಇದೆ, ನನಗೆ ಮ್ಯಾಥ್ಸ್ ಪರ್ಫೆಕ್ಟ್ ಇದೆ, ನಂಗೆ ಇವೆರಡು ಸಬ್ಜೆಕ್ಟ್ಸ್ ಪರ್ಫೆಕ್ಟ್ ಇದ್ರೆ ನಾ ಆರಾಮಾಗಿ ನನ್ನ ಪರ್ಸೆಂಟೇಜ್ ಆಗುತ್ತಪ್ಪ. ವೆದರ್ ಯೋರ್ ಲ್ಯಾಂಗ್ವೇಜ್ ಇಸ್ ವೆರಿ ವೀಕ್, ನೋ ಪ್ರಾಬ್ಲಮ್. ನಿಮ್ ಸ್ಟ್ರಾಂಗ್ ಕೋರ್ ಸಬ್ಜೆಕ್ಟ್ಸ್ ನಲ್ಲಿ ಇದೆ ಅಲ್ಲ, then you concentrate that ನನ್ನ ಕೋರ್ ಸಬ್ಜೆಕ್ಟ್ ಇಂದ ಪರ್ಸೆಂಟೇಜ್ ಮಾಡ್ತೇನಪ್ಪ, ನನಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಐ ಗಾಟ್ ದ ಕಮೆಂಟ್ಸ್, ಮ್ಯಾಮ್ I'm feeling very difficult for studying for the Kannada, or I'm really feeling very difficult to study for the English. So ಅದನ್ನೆಲ್ಲ ನಾನು ಕ್ವಶನ್ಸ್ ನೋಡಿದೆ, ಕಮೆಂಟ್ಸ್ ನೋಡಿದೆ. ಆಫ್ಟರ್ ದಟ್ ಐ ಆಮ್ ಗೆಟಿಂಗ್ ಟು ನೋ ಲೈಕ್ ಸ್ವಲ್ಪ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜಸ್ ದಲ್ಲಿ ವೀಕ್ ಇದ್ದಾರೆ. ಸ್ವಲ್ಪ ಮಂದಿ ಹಿಂದಿ ಬರಲಿಕ್ಕೆ ಬರಲ್ಲ, ಸ್ವಲ್ಪ ಮಂದಿ ಕನ್ನಡ ಮಾಡ್ಲಿಕ್ಕೆ ಬರಲ್ಲ, ಸ್ವಲ್ಪ ಮಂದಿ ಇಂಗ್ಲಿಷ್ ಗ್ರಾಮರ್ ಡಿಫಿಕಲ್ಟ್ ಆಗ್ತಿದೆ. ಸೊ ಆ ಹುಡುಗರಿಗೆ ಒನ್ ಥಿಂಗ್ ದೇ ಕ್ಯಾನ್ ಡೂ ಇಟ್ ಇಫ್ ದೇರ್ ಕೋರ್ ಸಬ್ಜೆಕ್ಟ್ ಇಸ್ ಗುಡ್. ಸೈನ್ಸ್, ಮ್ಯಾಥ್ ಮತ್ತೆ ಸೋಷಿಯಲ್ ಸೈನ್ಸ್ ದಲ್ಲಿ ಅಕಸ್ಮಾತ್ ನಿಮಗೆ 100% ಗ್ಯಾರಂಟಿ ಇದೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಬೀಳುತ್ತಂತ ಇದ್ರೆ, ಡೋಂಟ್ ವರಿ ಗೈಸ್, ಡೋಂಟ್ ಥಿಂಕ್ much about anything else. Concentrate, because in some colleges when you people will choose as a science or a commerce or arts, ಯಾವುದು ನೀವು ಫೀಲ್ಡ್ ಸೆಲೆಕ್ಟ್ ಮಾಡ್ತಾರಲ್ಲ ಅಲ್ಲಿ ನಿಮ್ ಕೋರ್ ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ದಟ್ ಇಸ್ ದ ಫಸ್ಟ್ ರೀಸನ್ ವಿಚ್ ಐ ವುಡ್ ಟೆಲ್ ಯು ಪೀಪಲ್ಸ್. ಬಿಕಾಸ್ ಈಗ ನೀವು 10th ಕಲಿತಿರೋದೇ ನಿಮ್ ಫ್ಯೂಚರ್ ಸಲುವಾಗಿ, ನಿಮ್ ಫ್ಯೂಚರ್ ಕಾಲೇಜ್ ಸಲುವಾಗಿ, ರೈಟ್? ನೀವು SSLC ದಲ್ಲಿ ಸ್ಕೋರ್ ಮಾಡೋದು, ಪರ್ಸೆಂಟೇಜ್ ಮಾಡೋದು, ಅದೆಲ್ಲ ಜಸ್ಟ್ ಬಿಕಾಸ್ ಆಫ್ ಫಾರ್ ದ ಪರ್ಪಸ್ ಆಫ್ college's purpose. So that I will tell you people how can you crack it. Clear? So first thing is about foundation the 625 mission, because ಫೌಂಡೇಶನ್ ಸರಿ ಇರ್ಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಈಗ ಯಾವ್ದಾದ್ರು ಒಂದು ಮನೆ ಕಟ್ಬೇಕಂದ್ರೆ ತಳಗೆ ಸ್ಲಾಬ್ ಸರಿ ಇರ್ಲಿಲ್ಲಪ್ಪ, ಸ್ಲಾಬ್ ಸರಿಯಾಗಿ ಹಾಕಿರ್ಲಿಲ್ಲ, ಕಾಲಮ್ ಸರಿಯಾಗಿ ಹಾಕಿರ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ನಿಲ್ಲುತ್ತೆ ಹೆಂಗ್ರೋ? ಬಿಲ್ಡಿಂಗ್ ನಿಲ್ಲಕ್ ಬರುತ್ತಾ? ಇಲ್ಲ. ಯಾಕೆ ಬಿಲ್ಡಿಂಗ್ ನಿಲ್ಲಕ್ ಬರಲ್ಲ? ಬಿಕಾಸ್ ತಳಗಿಂದನೇ ಸರಿಯಾಗಿಲ್ಲ, ಕಾಲಮ್ನೇ ಸರಿಯಾಗಿ ಹಾಕಿಲ್ಲ, ದೆನ್ ಬಿಲ್ಡಿಂಗ್ ಹೇಗ್ ನಿಲ್ಲತ್ರಪ್ಪ, ರೈಟ್? ಸೊ ದಟ್ ಇಸ್ ದೇ ವಿಲ್ ಟೆಲ್ ನೋ. ಏನಾದ್ರು ಒಂದು ಕನ್ಸಿಡರ್ ಮಾಡ್ಬೇಕಂದ್ರೆ ಸ್ಲಾಬ್ ಬಹಳ ಇಂಪಾರ್ಟೆಂಟು, ಕಾಲಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ. ಅದೇ ತರ ನಿಮ್ ಬೇಸಿಕ್ ಬಹಳ ಇಂಪಾರ್ಟೆಂಟು, ಫೌಂಡೇಶನ್ ಬಹಳ ಇಂಪಾರ್ಟೆಂಟು. ಈಗ ಫೌಂಡೇಶನ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಹೇಳ್ತೇನೆ, ಹೇಳಿ. ಫಸ್ಟ್ ಇಸ್ 80/20 ರೂಲ್. ದಟ್ ಇಸ್ ಡೆಡಿಕೇಟ್ 80% ಆಫ್ ಅವರ್ ಟೈಮ್ ಟು ಹೈ ವೇಟೇಜ್ ಟಾಪಿಕ್ಸ್ ಇಟ್ ಸೆಲ್ಫ್. ಸೊ 80%, 100% ಅಲ್ಲಿ 80% ಹೈ ವೇಟೇಜ್ ಟಾಪಿಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಆಲ್ರೆಡಿ ಈಗಿನ ತನಕ ಎಲ್ಲ ಗೊತ್ತಾಗಿರ್ಬೇಕು ದಟ್ ಸೊ ಇಂಗ್ಲಿಷ್ ದಲ್ಲಿ ಯಾವ ಚಾಪ್ಟರ್ಸ್ ಅಪ್ಪ ಇಂಪಾರ್ಟೆಂಟ್ ಇದೆ, ಇಂಗ್ಲಿಷ್ 2 ದಲ್ಲಿ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು, ನಾವು ಕ್ವಶನ್ ಆನ್ಸರ್ಸ್ ಕೊಡ್ಬೇಕಾ, ಗ್ರಾಮರ್ ಕೊಡ್ಬೇಕಾ, ಲೆಟರ್ ರೈಟಿಂಗ್ ಮತ್ತೆ ಎಸ್ಸೆ ರೈಟಿಂಗ್ ಕೊಡ್ಬೇಕಾ ಅನ್ನೋದು ನಿಮಗೆ ಈಗಿನ ತನಕ ಎಲ್ಲ ಗೊತ್ತಾಗಿದೆ. ಇನ್ ಕೇಸ್ ಆ ತರದ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಾದ್ರೆ ನಂಗೆ ಕಮೆಂಟ್ ಬಾಕ್ಸ್ ಹೇಳಿ, ಐ ವಿಲ್ ಎಕ್ಸ್ಪ್ಲೇನ್ ದಾಟ್ ಆಲ್ಸೋ ಥಿಂಗ್ ಚಾಪ್ಟರ್ ವೈಸ್ ಯಾವ್ದ್ರ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೇಕು ಅನ್ನೋದು ಅಕಾರ್ಡಿಂಗ್ ಟು ಯೋರ್ ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್. Next is identify from the KSEAB model paper and the previous year question paper and the PYQs also. You will get an idea that ಯಾವ್ದ್ರ ಕ್ವಶನ್ಸ್. ನೀವು ಒಂದು ಸ್ವಲ್ಪ ಮಂದಿ ಹೇಳ್ತಿದ್ರಿ ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ ಕೇಳಿಲ್ಲ ಮ್ಯಾಮ್ ಸೋಷಿಯಲ್ ಸೈನ್ಸ್ ದಲ್ಲಿ. ನೋ ಪ್ರಾಬ್ಲಮ್ ಗೈಸ್, now you people got a 3 question paper of preparatory, 4 question papers of model question paper,
Even they have given you practice question papers. So ಇವೆಲ್ಲ ನಿಮಗೆ ಸಿಕ್ಕಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಐ ನೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಸ್ವಲ್ಪ ಕ್ವಶನ್ಸ್ ಇಟ್ ಹಸ್ ಬೀನ್ ರಿಮೂವ್ಡ್ ಬಿಕಾಸ್ ಆಫ್ ದ ಪೋರ್ಷನ್ ಚೇಂಜ್, ರೈಟ್? ಸೊ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಸಮ್ ಕ್ವಶನ್ಸ್, ಸಮ್ ಚಾಪ್ಟರ್ಸ್ ಆರ್ ದೇರ್, ಫ್ರಮ್ ದೇರ್ ದಟ್ ಕ್ವಶನ್ಸ್ ಆರ್ 100% ಗೋಯಿಂಗ್ ಟು ರಿಪೀಟ್. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಇನ್ಕ್ಲೂಡ್ ಮಾಡಿ ಅಂತ ನಾನು ಯಾವಾಗ್ಲೂ ಹೇಳೋದು. ಕ್ಲಿಯರಾ? ಅದಾದ ತಕ್ಷಣ ಈಗ NCERT and state textbook supremacy is focus exclusively on the official textbook, every line diagram, in test question, potential exam question. Especially for the second point, I will tell you one thing. ಏನಪ್ಪ, that is, so most of the questions from the science I have observed it, they have asked the experiments, they have asked the activity. So make sure such things, ಯಾವಾಗ ಆಕ್ಟಿವಿಟಿ ಕೇಳಿದ್ರಪ್ಪ, ಯಾವಾಗಾದ್ರೂ ಏನಾದ್ರು ಬೇರೆ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಕೇಳಿದ್ರು ನೀವು ಇಮ್ಯಾಜಿನ್ ಮಾಡಬಾರ್ದು, ನೋ ದಿಸ್ ಇಸ್ ನಾಟ್ ದೇರ್ ಇನ್ ಅವರ್ ಟೆಕ್ಸ್ಟ್ ಬುಕ್ ಅಂತ ನಿಮ್ ತಲೆಯಲ್ಲಿ ಯಾವಾಗ ಬರಬಾರ್ದು. ಬಿಕಾಸ್ ಅದು ಔಟ್ ಆಫ್ ಟೆಕ್ಸ್ಟ್ ಬುಕ್ ಇರಲ್ಲ, ಟೆಕ್ಸ್ಟ್ ಬುಕ್ ದಲ್ಲಿನೇ ಇರುತ್ತೆ. ಜಸ್ಟ್ ದ ಥಿಂಗ್ ಇಸ್, ನೀವು ಲೈನ್ ಟು ಲೈನ್ ಆ ಟೆಕ್ಸ್ಟ್ ಬುಕ್ ದಲ್ಲಿ ಏನಿದೆ, ಯಾವ ಚಾಪ್ಟರ್ ದಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಬಿಕಾಸ್ ನೀವು ಓದಿರಲ್ಲ. ಸೊ ಅದರ ಸಲುವಾಗಿ ಇಫ್ ಇನ್ ಕೇಸ್ ಯು ಹವ್ ಡಿಸೈಡೆಡ್ ಯುವರ್ ಸೆಲ್ಫ್ ಟು ಡೂ ದಟ್, ದೆನ್ ಮೇಕ್ ಶೋರ್ ಲೈನ್ ಟು ಲೈನ್ ಯಾವ ಆಕ್ಟಿವಿಟಿ ಇದೆ, ಯಾವ ಟಾಪಿಕ್ಸ್ ಇದೆ ಅನ್ನೋದು ಒಂದ್ಸಲ ಕಣ್ಣಾಡ್ಸ್ಬಿಡಿ. ಅದರಿಂದ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಅದರಿಂದ ನೀವು ಹೇಳ್ಬಾರ್ದಪ್ಪ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಯಾವ್ದೋ ಒಂದು ಕ್ವಶನ್ ಬಂತು ನೀವು ಗೊತ್ತಾಗ್ತಿಲ್ಲ, ಈಗ ಔಟ್ ಆಫ್ ದ ಬಾಕ್ಸ್ ಮ್ಯಾಮ್, this is not there in our textbook. That should not come for your mouth, because ಅದನ್ನ ಸುಮ್ಮನೆ ಅವರು ಕ್ವಶನ್ ಪೇಪರ್ ಹಾಕಲ್ಲ, ಆಯ್ತಾ? ರೈಟ್ ಆಫ್ಟರ್ ದಟ್ ಸ್ಟ್ರಕ್ಚರ್ಡ್ 15 days split, like use days like 1 to 10 for a rapid subject wise competition, and days 11 to 15 for intense mock testing and the error correction. ಸೊ ಎರರ್ ಕರೆಕ್ಷನ್ ಅಂದ್ರೆ 5 ದಿವಸ ಯಾಕೆ ಹೇಳ್ತಿದ್ದಾರೆ, ನಿಮ್ಗೆ ಆಲ್ರೆಡಿ 5 ಸಬ್ಜೆಕ್ಟ್ ಇದೆ, ರೈಟ್? ಸೊ ಈ 5 ಸಬ್ಜೆಕ್ಟ್ಸ್ ಅನ್ನ ನಾನು ಹೇಗೆ 5 ರಿಂದ 6 ಸಬ್ಜೆಕ್ಟ್ಸ್ ಅನ್ನ, ಆ 6 ಸಬ್ಜೆಕ್ಟ್ಸ್ ಅನ್ನ ಹೇಗೆ ಡೈಲಿ ಒಂದೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಕುಂತ್ ಓದ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು, ತಿಳಿತಾ? ಈಗ 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಇದೆ ನಿಮಗೆ. So from where you will start now? 11th of March ದಿಂದ 16th of March ತನಕ, from 11th to 16th of March 6 days ಉಳಿಯುತ್ತೆ. 6 days ಗೆ ಒಂದು ದಿವಸ ಇಂಗ್ಲಿಷ್, ಒಂದು ದಿವಸ ಇಂಗ್ಲಿಷ್ 2, ಒಂದು ದಿವಸ ಹಿಂದಿ, or else if you have taken ಕನ್ನಡ, ಸೈನ್ಸ್, ಸೋಷಿಯಲ್ ಸೈನ್ಸ್ and then ಮ್ಯಾಥ್ಸ್. ಸೊ ಈ ತರ ನೀವು ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ರೆ ಆ ದಿನಕ್ಕೆ ನಾನು ಕುಂತು ಮಾಕ್ ಟೆಸ್ಟ್ ಬರೀತೀನಪ್ಪ. ಮಾಕ್ ಟೆಸ್ಟ್ ಅಂದ್ರೆ ಏನು? ಕ್ವಶನ್ ಸಾಲ್ವಿಂಗ್, ಬರ್ರೆ ಕ್ವಶನ್ಸ್ ಓದೋದಪ್ಪ. ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ ವಿತೌಟ್ ಸೇಯಿಂಗ್ ಯು ವಿಲ್ ಸಾಲ್ವ್ ಇಟ್. ಎಲ್ಲ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ಸ್ ಅನ್ನ ಚೆನ್ನಾಗಿ ಕುಂತು ಸಾಲ್ವ್ ಮಾಡ್ತೀರಾ. ಅದರಿಂದ ನಿಮಗೆ ಏನ್ ಬೆನಿಫಿಟ್ ಇದೆ? ಯು ವಿಲ್ ಹ್ಯಾವ್ ಅ ಐಡಿಯಾ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯಾವ ತರ ಅದನ್ನ ಅಟೆಂಪ್ಟ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಆ 6 ದಿನ ಅದರಲ್ಲಿ ಇಟ್ಕೊಂಡ್ಬಿಡಿ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಈಗ ಡಿಫಿಕಲ್ಟ್ ಆಗಿದೆ, ಪ್ರಿಪರೇಟರಿ 3 ದಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನಿಮ್ಗೆ ಆನ್ಸರ್ ಮಾಡಿಕ್ ಬಂದಿಲ್ಲ, ಆ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ಈ 10 ದಿನದಲ್ಲಿ March 1 to 10 you people are completely going to concentrate on that and you're going to clear with those things. ಈಗ ನಾನು ಇಷ್ಟೆಲ್ಲ ಕಥೆ ಹೇಳ್ತಿದ್ದೆ ನಿಮಗೆ. ನಾವು ನಮ್ಮ ವೇದಾಂತ SSLC ನಿಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅದು ಎಂಡ್ ಆಫ್ ದ ವಿಡಿಯೋ ನಲ್ಲಿ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಕ್ಲಿಯರ್? ಸೊ ರೈಟ್ ಆಫ್ಟರ್ ದಟ್ ವಾಟ್ ಯು ಪೀಪಲ್ ವಿಲ್ ಡೂ ಇಟ್. ಆದ ತಕ್ಷಣ ಎಫೆಕ್ಟಿವ್ ಸ್ಟಡಿ ಟೆಕ್ನಿಕ್ಸ್ ಲೈಕ್ ಅ ಗುಡ್ ಪಾಯಿಂಟ್ಸ್ ಯು ವಿಲ್ ರಿಸೀವ್ ಇಟ್. ಲೈಕ್ ಸಬ್ಜೆಕ್ಟ್ ಪೇರಿಂಗ್ ಅಂದ್ರೆ ಸ್ಟಡಿ ಒನ್ ಹೆವಿ ಸಬ್ಜೆಕ್ಟ್ ಮ್ಯಾಥ್ಸ್ ಆರ್ ಸೈನ್ಸ್ ವಿತ್ ದ ಲೈಟರ್ ಸಬ್ಜೆಕ್ಟ್ ಲೈಕ್ ಅ ಲ್ಯಾಂಗ್ವೇಜಸ್. ಲೈಕ್ ಎಕ್ಸಾಂಪಲ್, ಇವತ್ತು ನೀವು ಮ್ಯಾಥ್ಸ್ ಕುಂತು ಸಾಲ್ವ್ ಮಾಡ್ತೀನಪ್ಪ ಅಂತ ನೀವು ಡಿಸೈಡ್ ಮಾಡಿದ್ದೀರಾ 15. ಸೊ ಟುಡೇ ಇಸ್ ವಿಚ್ ಡೇ? ಟುಡೇ ಇಸ್ March 2. ಸೊ March 2 ಗೆ ನಾನು ಇವತ್ತು ಕುಂತು ಮ್ಯಾಥ್ಸ್ ಅನ್ನ ಕುಂತು ಸಾಲ್ವ್ ಮಾಡ್ತೇನಪ್ಪ. ಯಾವ್ದಾದ್ರು ಟ್ರಯಾಂಗಲ್ ಚಾಪ್ಟರ್ ಇಲ್ಲಾಂದ್ರೆ ಜಾಮೆಟ್ರಿ ಚಾಪ್ಟರ್ ಅನ್ನ ತಗೊಂಡು ಟ್ರಿಗ್ನೋಮೆಟ್ರಿ ತಗೊಂಡು ನಾನು ಇವತ್ತು ಕುಂತು ಸಾಲ್ವ್ ಮಾಡ್ತೇನೆ. ಸೊ ಇವತ್ತು ಅಕಸ್ಮಾತ್ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡೋರಿದ್ರೆ ಇಂಗ್ಲಿಷ್ 1 ಇಲ್ಲಾಂದ್ರೆ ಇಂಗ್ಲಿಷ್ 2 ಇಲ್ಲಾಂದ್ರೆ ಹಿಂದಿ ಇಲ್ಲಾಂದ್ರೆ ಕನ್ನಡ ಸಬ್ಜೆಕ್ಟ್ಸ್ ಅನ್ನ ಇವತ್ತು ಕುಂತು 2 ತಾಸು ಅದಕ್ಕೆ ಕೊಡಿ. ಓಕೆ? ಯಾವ್ದಾದ್ರು ಮೇನ್ ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ಸ್ ನ ತಗೋದಿದ್ರೆ ಅದ್ರ ಜೊತೆ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅನ್ನು ತಗೋರಿ, ವೇರ್ ಯು ಪೀಪಲ್ ವಿಲ್ ಫೀಲ್ ಇಟ್ ಇಂಟ್ರೆಸ್ಟಿಂಗ್ ಲಿಟಲ್. ಓಕೆ? ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತದೆ? ಬಿಕಾಸ್ ಯಾವ್ದಾದ್ರು ಸ್ಟೋರಿ ಓದ್ತಿದ್ರೆ, ಯಾವ್ದಾದ್ರು ಈಸಿ ಆಗಿರೋ ಸಬ್ಜೆಕ್ಟ್ಸ್ ಅನ್ನ ಹಿಡಿದ್ರೆ ನಿಮ್ಗೊಂದ್ಸಲ ಫ್ರೆಶ್ ಅನ್ಸುತ್ತೆ ಮೈಂಡು, and you will concentrate more and more. So right after that, formula and the theorem goals. Like create one page sheet for all the maths formulas and the science theorems. Sorry, that is ulta pulta. Maths theorems and the science, all the formulas. Revise this every morning and a night. So I have already told you people this thing. ನಾನು ಮೊದಲಿಂದನೂ ಹೇಳ್ಕೊತ ಬಂದಿದ್ದೇನೆ ನಿಮಗೆ. ದಟ್ ಇಸ್ ಮ್ಯಾಥ್ಸ್ ಫಾರ್ಮುಲಾಸ್ ಅನ್ನ ಸಪರೇಟ್ ಆಗಿ ಬರ್ಕೊಳ್ಳಿ, ಮ್ಯಾಥ್ಸ್ ಥಿಯರಮ್ಸ್ ಅನ್ನ ಸಪರೇಟ್ ಆಗಿ ಬರ್ಕೊಳ್ಳಿ, ಸೈನ್ಸ್ ಯಾವ ಫಾರ್ಮುಲಾಸ್ ಇದೆ ಫಿಸಿಕ್ಸ್ ದಲ್ಲಿ ಅವನ್ನೆಲ್ಲ ಸಪರೇಟ್ ಆಗಿ ಬರ್ಕೊಳ್ಳಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. Clear? Then after that, active recall. Instead of just reading, close the book and try to explain the concept aloud and write it down from your memory. This is very good option, you know. So yakasman nimge yarado siblings illa andre no problem. Just close your book and you just memorize yourself. ನೀವು ಏನ್ ತಿಳ್ಕೊಳ್ಳೋದು ಗೊತ್ತಾ, ನೀವು ನನ್ನ ಮುಂದೆ ಯಾರೋ ಕುಂತಿದಾರಪ್ಪ, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಂತ ಆ ತರ ನೀವು ಎಕ್ಸ್ಪ್ಲೇನ್ ಮಾಡಿ. ಐ ವಿಲ್ ಟೆಲ್ ಯು ಪೀಪಲ್, ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. ಕ್ಲಿಯರ್ ಎವ್ರಿವನ್? ಡನ್? ಅದಾದ
takshana, next thing what you people will do is diagram mastery. That is practice all the essential diagrams in science. Okay, yella science diagrams ana mention ಮಾಡ್ಕೊಳ್ಳಿ. And then social science neat label diagrams can secure full out of out for your long sessions also. So diagram mastery, and especially I have spoke about the India diagram maps also. In that also people can score a lot of good things. Aduna nanu ಮಾಡ್ಕೊಂಡು you people can gain a very good marks from there. Clear? Then advanced scoring hacks dalli a topper presentation, use the headings, subheadings and the bullet points for all the long answers, highlight the keywords to make them stand out of the evaluator. So that is very important. ಯಾವ ತರ ನೀವು ಆನ್ಸರ್ ಶೀಟ್ ಅನ್ನ ಬರೀಬೇಕು ಅನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ. ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಯಾವ ತರ ಆ ಟಾಪರ್ ಆನ್ಸರ್ಸ್ ಅನ್ನ ಬರ್ದಿದ್ದಾನೆ, ಯಾವ ತರ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾನಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದನ್ನ ನೀವು ನೋಡ್ಕೊಳ್ಳಿ. ಅದರ ವಿಡಿಯೋ ನಿಮಗೆ ಬೇಕಂದ್ರೆ ಟ್ಯಾಗ್ ಮಾಡ್ತೇನೆ ಈ ವಿಡಿಯೋ ತಳಗಲೆ. ಬಟ್ ಪ್ಲೀಸ್ make sure you'll watch that video and you'll have an idea that hegappa present ಮಾಡಬೇಕು paper anna. So after that time bound mock test, if you people will write a model question paper solve ಮಾಡಿದ್ರಪ್ಪ, ಇವೆಲ್ಲ question papers ಅನ್ನ solve ಮಾಡಿದ್ರೆ it will really help you people to control the time management, because time management matters a lot. So error logbook maintenance andre keep a mistake notebook, like record every error made during the practice and revive it daily. Ensure the zero repetitions of the till the final exam. ಈ 10 ದಿನ ನೀವು ಏನೇನ್ ಕುಂತ್ ಸಾಲ್ವ್ ಮಾಡ್ತಾರ ಕ್ವಶನ್ಸ್ ಅನ್ನ, ನೀವು ಏನೇನ್ ಮಾಡ್ತಿದಾರಲ್ಲ ಅವ್ರದ್ದು ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ನಾನು ಎಲ್ಲಿ ಈಗ ಯಾವ್ದಾದ್ರು ಒಂದು ಥಿಯರಮ್ ಸಾಲ್ವ್ ಮಾಡ್ತಿದಾರ, ಯಾವ್ದಾದ್ರು ನಡಕ್ ಸ್ಟಕ್ ಆಗ್ಬಿಟ್ರಪ್ಪ, ನೀವು ಆ ಥಿಯರಮ್ ಸಾಲ್ವ್ ಮಾಡ್ಕೊಂಡು ನಡಕ್ ಎಲ್ಲೋ ಸ್ಟಕ್ ಆಗ್ಬಿಟ್ರಿ, ಅಲ್ಲಿ ಎದಕ್ ಸ್ಟಕ್ ಆಗ್ತಿದೆ ಅನ್ನೋದು ನೀವು ನೆಕ್ಸ್ಟ್ ಡೇ ಅದನ್ನ ರಿಪೀಟ್ ಮಾಡಬೇಕು. Whether I'm doing the same mistake in the next day, so that should be repeated again and again till you become perfect. Because some concepts are there, they're very important and they're 100% going to come. So don't miss those things. Clear? Practice, do not ignore the languages. Why? Because with the languages only you can score great percentage. So 95+% bare core subject inda aguttanta nim talelidre, no, it won't happen only with the core subject. You people need to be perfect with those all languages, from where you can score the percentage very high. Clear? So right after that, ಈಗ ಇದಾದ ತಕ್ಷಣ ಏನ್ ಬರುತ್ತಪ್ಪ ನಿಮಗೆ, that is 15 days daily routine. So peak hours like 4 a.m. to the 8 a.m. tackle the toughest chapters or memorize it. If in case you have a school and they have not given you a study holiday, then make sure you people will use these things in your schools also. Schools ನಲ್ಲಿ ನಿಮಗೆ ಅದನ್ನೇ ಮಾಡ್ಕೊಳ್ಳಿ, ಸ್ಟಡಿ ಮಾಡಪ್ಪ ಅಂತ ಕಾಲೇಜ್ ಕ್ಲಾಸ್ ನಲ್ಲಿ ಬಿಟ್ಬಿಟ್ರೆ ನಿಮಗೆ ಅದನ್ನೇ ಮಾಡಿ, ಯಾವ ಟಫ್ ಸಬ್ಜೆಕ್ಟ್ ಇದೆ, ನಾನು ಯಾವ್ದು ಕುಂತು ಓದ್ಬೇಕು, ನನಗೆ ಯಾವ್ದು ಡಿಫಿಕಲ್ಟ್ ಆಗ್ತಿದೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. Then afterwards, Pomodoro cycle. What is the meaning of that? Study almost 40 minutes followed by a 10 minutes break. ಅದರಿಂದ 10 minutes ದಲ್ಲಿ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಓಕೆ, ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಡೋಂಟ್ ಗೋ ಅಂಡ್ ಕ್ಯಾಚ್ ದ ಫೋನ್, ಬಿಕಾಸ್ ಫೋನ್ ಕ್ಯಾಚ್ ಮಾಡಿಬಿಟ್ರೆ ನಿಮಗೆ 10 ನಿಮಿಷ ಇಲ್ಲ ಬಿಡಿ, 2 ತಾಸು ಆದ್ರೂ ನಿಮಗೆ ಗೊತ್ತಾಗಲ್ಲ. ಸೊ ಡೋಂಟ್ ಡೂ ದೋಸ್ ಥಿಂಗ್ಸ್. ಓಕೆ, ಇಫ್ ಯು ವಾಂಟ್ ಟು ಲಿಸನ್ ಟು ದ ಲೆಕ್ಚರ್ಸ್ and all, you can watch it, but don't use it for the purpose of Instagram, Facebook and all those things. It will really make you people to fall down very badly. Clear? After that, hydration and sleep. If in case you're not, now summers have been started, ಎಲ್ಲ ಕಡೆ ಬಿಸಿಲು ಸ್ಟಾರ್ಟ್ ಆಗಿದೆ, ನೀವು ಅಕಸ್ಮಾತ್ ನಿಮ್ಮ ಹೆಲ್ತ್ ಅನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಇದೆಲ್ಲ ಮಾಡಿದ್ದು ವೇಸ್ಟ್, ವರ್ಷ ಎಲ್ಲ ಮಾಡಿದ್ ವೇಸ್ಟ್ ಆಗುತ್ತೆ. ಅಕಸ್ಮಾತ್ ನಿಮ್ ಹೆಲ್ತ್ ಸರಿ ಇರ್ಲಿಲ್ಲ ಅಂದ್ರೆ, ಏನೋ ಓದೋದಿದೆ, ನಿಮ್ದು ಏನೋ ಪ್ಲಾನ್ ಇದೆ, ಟೈಮ್ ಟೇಬಲ್ ಹಾಕಿರ್ತೀರ ನೀವು ಓದ್ಬೇಕಂತ, ಬಟ್ ಅಟ್ ದ ಎಂಡ್ ನಿಮ್ ಜ್ವರ ಬಂತಪ್ಪ, ಕೆಮ್ಮು ಬಂತು, ನೆಗಡಿ ಬಂತು, ಇವೆಲ್ಲ ಬಂದ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಸೊ ಮೇಕ್ ಯುವರ್ ಸೆಲ್ಫ್ very clear that this till April 2 I'll make sure that you don't drink the cold water, and ಏನ್ ಸಿಕ್ಕತ್ ತಿನ್ನೋದು ಬಂದ್ ಮಾಡಿ ಆರಾಮಾಗಿ ಹೆಲ್ದಿ ಫುಡ್, ನ್ಯೂಟ್ರಿಷಸ್ ಫುಡ್ ಅನ್ನ ತಿನ್ನಿ. ಸಮ್ಮರ್ ಸೀಸನ್ಸ್ ಬರ್ತಿದೆ, ಚೆನ್ನಾಗಿ ನೀರ್ ಕುಡೀರಿ, ಮಜ್ಗಿ ಮತ್ತೆ ರಾಗಿ ಅಂಬ್ಲಿ ಕುಡಿಬೇಡಿ, ಬಿಕಾಸ್ ಅದು ಕುಡ್ದಿದ್ರೆ ಮಲ್ಕೋಬೇಕು ಅನ್ಸುತ್ತೆ. ಸೊ ಮಲ್ಕೊಂಡ್ಬಿಟ್ರೆ ಓದೋರು ಯಾರು, ರೈಟ್? ಸೊ ಅದೇ ಸಲುವಾಗಿ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಡ್ರಿಂಕ್ ಓನ್ಲಿ ದ ವಾಟರ್, ನಾರ್ಮಲ್ ವಾಟರ್. ಒಂದ್ ಅಟ್ಲೀಸ್ಟ್ 3 ರಿಂದ 4 ಲೀಟರ್ ಕುಡಿರಪ್ಪ, ಏನೂ ಆಗಲ್ಲ, ಸ್ವಲ್ಪ ಕಿಡ್ನಿ ಖುಷಿ ಆಗುತ್ತೆ, ಆಯ್ತಾ? Then zero distraction zone, that is switch off all the social media and the smartphones for these 15 days. Complete digital detox is mandatory for the 625 out of 625. That is very important. So make sure you try to do this. Clear? So right after that, I want to tell you people very important thing. What is that? So that is the class where in Namma Vedantu SSLC
time table for the classes. So when the classes are going to be happening, ಯಾವಾಗ ಈ ಕ್ಲಾಸಸ್ ಆಗುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಗೊತ್ತಿದೆ. ಸೊ ಈ ಟೈಮ್ ಟೇಬಲ್ ಅನ್ನ ನೋಡ್ಕೋಬಹುದು. ಈ ಟೈಮ್ ಟೇಬಲ್ ನಿಮಗೆ ಡಿಸ್ಕ್ರಿಪ್ಷನ್ ದಲ್ಲಿ ಸಿಗುತ್ತೆ. ಸೊ ಫಾಸ್ಟ್ ಆಗಿ ಹೋಗಿ ಡೌನ್ಲೋಡ್ ಮಾಡಿ. ಯಾವಾಗ ವೈಷ್ಣವಿ ಮ್ಯಾಮ್ ಕ್ಲಾಸ್ ತಗೋತಾರೆ, ಯಾವಾಗ ರಿತಿಕಾ ಮ್ಯಾಮ್ ಕ್ಲಾಸ್ ತಗೋತಾರೆ, ಯಾವಾಗ ಯಶು ಸರ್ ಕ್ಲಾಸ್ ತಗೋತಾರೆ ಅನ್ನೋದು ಎಲ್ಲ ತರದ್ದು ಟೈಮ್ ಟೇಬಲ್ ಮತ್ತೆ ಡಿಸಿಷನ್ ನಿಮಗೆ ಕೊಟ್ಟಿದ್ದೇವೆ. ಸೊ ಅದನ್ನ ಫಾಸ್ಟ್ ಆಗಿ ಹೋಗಿ ನೋಡ್ಕೊಳ್ಳಿ. ಸೊ ದಟ್ ಆ ಟೈಮ್ಗೆ ನೀವು ಅವೈಲೇಬಲ್ ಇರುತ್ತೀರಾ. ಕ್ಲಿಯರಾ ವಿತ್ ದ ಬುಕ್? ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. Clear everyone? So this is the timetable which I wanted to provide you people. Now main important thing, ಈಗ ನಿಮಗೆ ಈ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಕ್ಲಾಸಸ್ ಅನ್ನ, you want to become and score 625 out of 625 and score 95+%, then you need to subscribe to the channel also. If you people will not subscribe to the channel, it's completely waste. Understood? No? ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ and make sure to share it with your all friends also, so that you can also be the next person topper in the Karnataka. So all the best for your preparation of these 15 days. So I will be helping you people with each and everything, and what type of a classes you people need, what type of a notes you people need, please comment it down in the session. ಈ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ನಾನು ಚೆಕ್ ಮಾಡ್ತೇನೆ. ನಿಮಗೆ ಏನೇನ್ ಬೇಕು ಅನ್ನೋದು ಅದರ ಪ್ರಕಾರ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ತೇವೆ. ಕ್ಲಿಯರ್? ಟಿಲ್ ದೆನ್ see you everyone and make sure to be serious. 15 ಡೇಸ್ ನಲ್ಲಿ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಸೊ ನಿಮ್ ಲೈಫ್ ಚೇಂಜ್ ಮಾಡ್ಕೋಬೇಕಂದ್ರೆ ಈ 15 ಡೇಸ್ ಸ್ಯಾಕ್ರಿಫೈಸ್ ಮಾಡಿ, ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಮತ್ಕೊಂದು ಚೆನ್ನಾಗಿ ಸ್ಟಡಿ ಮಾಡಿ.